ಸೊ ಹಲೋ ಕರ್ನಾಟಕ, ನಾನು ಇವತ್ತಿದ್ದೇನೆ ಮ್ಯಾಂಗ್ಳೂರ್ ಸ್ಲೀಪರ್ ಬಸ್ ಯಾರ್ಡ್ಗೆ. ಯಾಕೆ ಮೇನ್ಲಿ ಐಡಿಯಲ್ ಟ್ರಾವೆಲ್ಸ್ ಅವ್ರದ್ದು ಬಸ್ ನೋಡ್ಬೋದು, ಲೈನಪ್ ಇದೆ ಇಲ್ಲಿ ಫುಲ್. ಸೊ ಇವತ್ತು ನಮ್ಮ ಜೊತೆ ಎಕ್ಸ್ಪೀರಿಯನ್ಸ್ಡ್ ಆಗಿರೋ ಪೈಲಟ್ ಕೂಡ ಇದ್ದಾರೆ, ಅವ್ರ ಹತ್ರ ಕೂಡ ಮಾತಾಡಿಸ್ತೀನಿ. ಸೊ ಬನ್ನಿ. ಸೊ ಗೈಸ್, ಇವತ್ತು ನಮ್ಮ ಜೊತೆ ಐಡಿಯಲ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವರದ್ದು ಎಕ್ಸ್ಪೀರಿಯನ್ಸ್ಡ್ ಪೈಲಟ್ ಅವರು ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ದಾಮೋದರ್ ಅಂತ. ಓಕೆ ಸರ್, ನೀವೊಂದು ಈ ಐಡಿಯಲ್ ಸಂಸ್ಥೆಯಲ್ಲಿ ಎಷ್ಟು ವರ್ಷದಿಂದ ಇದ್ದೀರಿ ಸರ್? ನಾನೊಂದು 2 ವರ್ಷ ಆಯ್ತು ಬಂದು. ಓಕೆ, ನಿಮ್ಮದೊಂದು ಡ್ರೈವಿಂಗ್ ಫೀಲ್ಡ್ ಹೇಗೆ ಎಂಟರ್ ಆದ್ರಿ, ಅದ್ರ ಬಗ್ಗೆ ಹೇಳ್ಬೋದಾ ಸರ್? ನನಗೆ ಒಂದು 15 ವರ್ಷ ಆಯಿತು, 15-16 ವರ್ಷ ಆಯಿತು ಡ್ರೈವಿಂಗ್ ಫೀಲ್ಡ್ ಬಂದು. ಓಕೆ, ಅಂದರೆ ಫಸ್ಟಿಗೆ ನಾನು ಬಂದಿದ್ದು ಅಂತ ಹೇಳಿದರೆ ಒಂದು ಆಳ್ವಾಸಿಗೆ. ಓಕೆ, ಬಸ್ಸಿನ ಫೀಲ್ಡಿಗೆ ಅಂತ ಬಂದಿದ್ದೆ. ಆಳ್ವಾಸ್ ಕಾಲೇಜ್ ಬಸ್ ಸರ್ ಅದು? ಆಳ್ವಾಸ್ ಕಾಲೇಜ್ ಬಸ್. ಓಕೆ, ಸ್ಟಾರ್ಟಿಂಗಲ್ಲಿ. ಆಮೇಲೆ ಹೀಗೆ ನಾವು ಬೇರೆ ಬೇರೆ ಅಂದರೆ ಔಟ್ಸೈಡ್ ಎಲ್ಲ ಹೋಗ್ತಿದ್ವಿ ನಾವು, ದೂರ ದೂರ ಎಲ್ಲ ಬಸ್ಸಲ್ಲೆಲ್ಲ. ಆಮೇಲೆ ನಮಗೆಲ್ಲ ಈ ರೂಟ್ ಇದ್ದು ಮತ್ತೆ ಈ ಪ್ಲೇಸ್ ಇದೆಲ್ಲ ಪರಿಚಯ ಆಯಿತು. ಓಕೆ, ಹಾಗೆ ನಾವು ಹೀಗೆ ಹೋಗ್ತಾ ಹೋಗ್ತಾ ಇನ್ನೊಂದು ನೈಟ್ ಬಸ್ಸಿಗೆಲ್ಲ ಹೋಗುವ ಅಂತ ಆಯಿತು. ಅಂದರೆ ಹೋಗ್ತಾ ಇದ್ದೆ, ಬದಲಿಗೆಲ್ಲ ಹೋಗ್ತಾ ಇದ್ದೆ ಮತ್ತೆ. ಓಕೆ, ಆಮೇಲೆ ನಾನು ಫಿಕ್ಸ್ ಆಗಿ ಬಂದಿದ್ದಂತ ಅಂದರೆ ಇದು ಪರ್ಮನೆಂಟ್ ಆಗಿ ಬಂದಿದ್ದಂತ ಹೇಳಿದ್ರೆ ಇದು ಐಡಿಯಲ್ಗೆ. ಓಕೆ ಸರ್, ನೀವು ಮುಂಚೆ ಯಾವುದರಿಂದ ಸ್ಟಾರ್ಟ್ ಮಾಡಿದ್ರಿ ಸರ್? ಯಾವುದು ಫಸ್ಟ್ ಸ್ಲೀಪರ್ ಗಾಡಿ ನೀವು ಮುಟ್ಟಿದ್ದು? ಫಸ್ಟ್ ಸ್ಲೀಪರ್ ಅಂದರೆ ನಾನು ಗಣೇಶಲ್ಲಿ ಹೋಗ್ತಿದ್ದೆ ಬದಲಿಗೆ. ಓಕೆ, ಬದಲಿಗೆಲ್ಲ ಹೋಗ್ತಿದ್ದೆ ಅಷ್ಟೇ, ಅಂದರೆ ನೈಟ್ ಸರ್ವಿಸ್ ಬದಲಿಗೆ. ಮರ್ಸಿಯೆಲ್ಲ ಹೋಗ್ತಿದ್ದೆ. ಓಕೆ, ಹೀಗೆ ಮತ್ತೆ ಐಡಿಯಲ್ಗೆ ಬಂದೆ. ಓಕೆ, ಹಾಗೆ. ಓಕೆ ಸರ್, ನೀವು ಈ ಒಂದು ಫೀಲ್ಡ್ ಅಲ್ಲಿ ಯಾವ ಜಾಗ ಕವರ್ ಮಾಡ್ತಿದ್ರಿ ಸರ್? ಒಂದು ರೂಟ್ ಹೇಳ್ಬೋದು, ಯಾವ ರೂಟಲ್ಲಿ ಗಾಡಿ ಓಡಿಸಿದ್ರಿ ಅಂತ? ಆಕ್ಚುಲಿ ನಾನು ಮಂಗಳೂರು ಬೆಂಗಳೂರು ಜಾಸ್ತಿ, ಆಮೇಲೆ ಬಳ್ಳಾರಿ ರೂಟಿ ಮಾಡ್ತಿದ್ದೆ. ಓಕೆ, ಬಳ್ಳಾರಿ ಅಂದರೆ ಗಣೇಶಲ್ಲಿ ಬದಲಿಗೆಲ್ಲ ಹೋಗ್ತಿದ್ದೆ ನಾನು. ಓಕೆ, ಆಮೇಲೆ ಅಂದರೆ ಬೆಂಗಳೂರು, ಇದು ಐಡಿಯಲಲ್ಲಿ ಬೆಂಗಳೂರು ಅಂತ ಫಿಕ್ಸ್ ಅಂದರೆ ಬೆಂಗಳೂರು ರೂಟ್. ಓಕೆ, ಐಡಿಯಲ್ ನೋಡ್ದು ಒಂದೇ ರೂಟ್ ಅಲ್ಲ ಸರ್? ಬ್ಯಾಂಗ್ಳೂರ್ ಮಾತ್ರ ಅಲ್ಲ? ಬೆಂಗಳೂರು ಮಾತ್ರ. ಓಕೆ ಸರ್, ಆದ್ರೆ ಗಣೇಶಲ್ಲಿ ಆದ್ರೂ ಬಳ್ಳಾರಿಗೆ ಹೋಗ್ತಿದ್ರಲ್ಲ ಸರ್? ಬಳ್ಳಾರಿ ರೂಟಿಗೆ ನಾನು ಬದಲಿಗೆಲ್ಲ ಹೋಗ್ತಿದ್ದೆ. ಓಕೆ, ಅದ್ರದ್ದು ಬಳ್ಳಾರಿ ರೂಟ್ ಮತ್ತು ಬ್ಯಾಂಗ್ಳೂರ್ ರೂಟ್ ಕಂಪೇರ್ ಮಾಡಿದ್ ಯಾವ್ದು ಸರ್? ಒಳ್ಳೇದು ರೂಟ್ ಯಾವ್ದು ಸರ್ ಈಗ ಕರೆಂಟ್ ಆಗಿ? ಟ್ರಾಫಿಕ್ ವಿಷಯದಲ್ಲಿ ಬಳ್ಳಾರಿ ರೂಟ್ ಬೆಸ್ಟ್. ಓಕೆ, ಈಗ ಅಂದರೆ ಹೀಗೆ ನಮಗೀಗ ಅಂದರೆ ಬೆಂಗಳೂರು ಟ್ರಾಫಿಕ್ ಇರ್ಬೋದು, ಆದರೆ ಒಂದು ನೈಟ್ ಎಲ್ಲ ಬೇಗ ಮುಟ್ತದೆ ಮತ್ತೆ. ಓಕೆ, ಮತ್ತೆ ಟೈಮ್ ಕಡಿಮೆ ಆಗಿದೆ. ಓಕೆ, ಹಾಗಾದ್ರೆ ಬ್ಯಾಂಗ್ಳೂರ್ ಒಳ್ಳೆ ಸರ್, ಬಳ್ಳಾರಿ ರೂಟ್ ಒಳ್ಳೆ ಸರ್? ರೋಡ್ ಎಲ್ಲ ಹೇಗಿತ್ತು ಸರ್ ಬಳ್ಳಾರಿದಲ್ಲ? ಬಳ್ಳಾರಿಗಿಂತ ಬೆಂಗಳೂರು ರೂಟ್ ಒಳ್ಳೆಯದು. ಒಳ್ಳೆ ಅಲ್ಲ ಸರ್? ಬಳ್ಳಾರಿ ರೂಟ್ ಅಂದರೆ ತುಂಬ ದೂರ ಆಗುತ್ತೆ, ಡಿಸ್ಟೆನ್ಸ್ ಎಲ್ಲ ಜಾಸ್ತಿ ಇದೆ. ಓಕೆ, ರೋಡ್ ಎಲ್ಲ ಅಂದರೆ ಹೈವೇ ಅಂಕೋಲ ತನಕ ಸ್ವಲ್ಪ ಹೈವೇ ಇದೆ. ಹೌದು ಸರ್. ಆಮೇಲೆ ಸಿಂಗಲ್ ರೂಟು. ಓಕೆ, ಸಿಂಗಲ್ ರೋಡ್ ಅಲ್ಲ ಸರ್? ಹೌದು. ಓಕೆ, ಓಕೆ ಸರ್. ಹಾಗಾದ್ರೆ ಆಲ್ಮೋಸ್ಟ್ ಬಳ್ಳಾರಿ ರೂಟ್ ಕೂಡ ಓಡಿಸಿದಿರಿ, ಬ್ಯಾಂಗ್ಳೂರ್ ರೂಟ್ ಕೂಡ ಈಗ ಓಡಿಸ್ತಿದ್ದೀರಾ ಸರ್? ಸರ್, ಟೂರಿಸ್ಟ್ ಬಸ್ ಏನಾದ್ರು ಓಡಿಸ್ತಿದ್ದೀರಾ ಸರ್? ಟೂರಿಸ್ಟ್ ಬಸ್ ಏನಾದ್ರು ಮಾಡ್ತಿದ್ದೆ. ಓಕೆ ಸರ್, ನಿಮ್ಮದೊಂದು 15-16 ವರ್ಷದ ಡ್ರೈವಿಂಗ್ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಸರ್ ನಿಮ್ಗೆ ಫೇವ್ರೇಟ್ ಆಗಿರೋ ಗಾಡಿ ಯಾವ್ದು ಸರ್? ಅಂದರೆ ಫೇವ್ರೇಟ್ ಆಗಿದ್ದ ಗಾಡಿ BS3 ಆಳ್ವಾಸಲ್ಲಿ. ಓಕೆ, ಲೇಲ್ಯಾಂಡ್ ಸರ್ ಅದು? ಲೇಲ್ಯಾಂಡ್ ಗಾಡಿ. ಓಕೆ ಸರ್, ಯಾಕೆ ಸರ್ ಎಲ್ಲ ಆಲ್ಮೋಸ್ಟ್ 99 ಡ್ರೈವರ್ಸ್ ಹೇಳುದು ಏನಂದ್ರೆ ನಂಗೆ ಲೇಲ್ಯಾಂಡ್ ಇಷ್ಟ ಅಂತ? ಅಂದರೆ ಗಾಡಿ ವಿಷಯದಲ್ಲಿ ಆಗಬಹುದು, ನಮಗೆ ಡ್ರೈವಿಂಗ್ ಕಂಫರ್ಟೇಬಲ್ ಆಗಿರ್ಬೋದು, ಅಂದರೆ ಆ ವಿಷಯದಲ್ಲೆಲ್ಲ ಲೈಲ್ಯಾಂಡ್ BS3 ಭಾರಿ ಬೆಸ್ಟ್ ಅಲ್ಲ ಸರ್? ಹೌದು. ಓಕೆ ಸರ್, BS4 ಹೇಗಿದೆ ಸರ್? BS4 ಮತ್ತೆ ಈಗ ನೀವು ಕುತ್ಕೊಂಡಿರೋದು BS6 ಅಲ್ಲ ಸರ್ ಇದು? ಹೌದು. ಓಕೆ, BS4 ಹೇಗಿದೆ ಸರ್? BS4 ಸಹ ಗಾಡಿ ಚೆನ್ನಾಗಿದೆ, ಪಿಕಪ್ ಎಲ್ಲ ಒಳ್ಳೆದಿದೆ. ಓಕೆ, ಡ್ರೈವಿಂಗ್ ಸಹ ಒಳ್ಳೆದು ಮಾಡಲಿಕ್ಕೆ. BS6 ಅಂದರೆ ನಿಮಗೆ ಡ್ರೈವಿಂಗ್ ಸ್ಮೂತ್ ಆಗಿ ಮಾಡಬೇಕು. ಓಕೆ, ಮತ್ತು BS6 ಅಲ್ಲಿ ನಿಮಗೆ ಸ್ಪೀಡ್ 80 ಸ್ಪೀಡ್ ಇದೆ. ಓಕೆ, 80 ಲಾಕ್ ಇರುತ್ತೆ. ಓಕೆ, ಮತ್ತೆ ಪಿಕಪ್ ವಿಷಯದಲ್ಲಿ BS4 ಎಲ್ಲ ಒಳ್ಳೆದಿದೆ. BS4 ಎಲ್ಲ ಒಳ್ಳೆದಿಲ್ಲ ಸರ್? ಓಕೆ, ಇದು ಪಿಕಪ್ ಚೂರ್ ಸ್ಲೋ ಸರ್? ಹೇಗೆ ಅದು? ಸ್ಲೋ, ಮತ್ತೆ ಪಿಕಪ್ ಒಂದೇ ತರ, ಮತ್ತೆ ಅಂದ್ರೆ ಕ್ಲಚ್ ಎಲ್ಲ ಇದು ಸ್ಮೂತ್ ಇದೆ. ಓಕೆ, ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಬೇಕು. BS4 ಹಾಗೆಲ್ಲ, ಅದು ಅಂದ್ರೆ ಸ್ವಲ್ಪ ಕ್ಲಚ್ ಎಲ್ಲ ಹಾರ್ಡ್ ಇದೆ. ಓಕೆ, ಹಾಗೆ BS6 ಅಲ್ಲಿ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಬೇಕು ನಾವು. ಓಕೆ ಸರ್, ಹಾಗಾದ್ರೆ ಸರ್ ತುಂಬಾ ಜನ ಹೇಳ್ತಾರೆ ಸರ್ ಈಗ BS6 ಗಾಡಿ ಬಂದ ನಂತರ ಇದೊಂದು ನಮ್ಗೆ ಕಾರ್ ಬಿಟ್ಟಾಗಿ ಆಗ್ತದೆ BS6 ಅಂತ. ಹೌದಾ ಸರ್? ಸತ್ಯವ ಸರ್ ಅದು? ಅಂದ್ರೆ ಕಾರ್ ಬಿಟ್ಟಾಗ ಕ್ಲಚ್ ಎಲ್ಲ ಕಾರ್ ತರ ಇದೆ, ಸ್ಮೂತ್ ಆಗಿದೆ. ಈಗ ಟ್ರಾಫಿಕ್ ವಿಷಯದಲ್ಲಿ ಸುಸ್ತಾಗುದಿಲ್ಲ. ಓಕೆ, ಈಗ BS4 BS3 ಎಲ್ಲ ಸ್ವಲ್ಪ ಕ್ಲಚ್ ಎಲ್ಲ ಹಾರ್ಡ್ ಇದೆ, ಅಂದ್ರೆ ಕಾಲು ಗಂಟೆ ಎಲ್ಲ ಸ್ವಲ್ಪ ನೋವಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಬೆಂಗಳೂರು ರೂಟಲ್ಲಿ ಅಂದ್ರೆ ಬೆಂಗಳೂರು ಟ್ರಾಫಿಕ್ ಇರುತ್ತೆ ಅಲ್ಲ ತುಂಬಾ, ಬೆಂಗಳೂರು ರೂಟಿಗೆ ಆಲ್ಮೋಸ್ಟ್ ಈಗ BS6 ಒಳ್ಳೇದು. BS6 ಒಳ್ಳೇದಲ್ಲ ಅಂದ್ರೆ ಈ ಟ್ರಾಫಿಕ್ ಅಲ್ಲೆಲ್ಲ ಕಾಲೆಲ್ಲ ಸ್ವಲ್ಪ ನೋವು ಆಗುದಿಲ್ಲ, ಟಯರ್ಡ್ ಆಗುದಿಲ್ಲ ಹಾಗೆ.
ಓಕೆ ಸರ್, ಹಾಗಾದ್ರೆ BS6 ಕೂಡ ಒಂದು ಒಳ್ಳೆ ಹೇಳ್ತೀರಲ್ಲ ಸರ್. ಹೌದು. ಹಾಗಾದ್ರೆ ನಿಮ್ಮ ಫೇವರೇಟ್ ಯಾವ್ದು ಸರ್? BS3, BS4, BS6 ಯಾವ್ದು ಸರ್? ಅಂದ್ರೆ ಎಲ್ಲನೂ ಚೆನ್ನಾಗಿದೆ. ಬಟ್ ನಮಗೆ ಅಂದ್ರೆ ಮುಂಚೆ ಎಲ್ಲ ಅಷ್ಟು ಟ್ರಾಫಿಕ್ ಇರ್ಲಿಲ್ಲ. ಅಂದ್ರೆ ಮುಂಚೆ ಫಸ್ಟ್ ಗೆ ಬಂದ್ರೆ BS3 ಗಾಡಿ ಒಳ್ಳೆ. BS3 ಅಲ್ಲ ಸರ್, ತುಂಬಾ ಜನ ರಾಜ ಗಾಡಿ ಅಂತ ಕೂಡ ಹೇಳ್ತಾರಲ್ಲ ಸರ್ BS3 ಗೆ. ಘಾಟ್ ಸೆಕ್ಷನ್ ಅಲ್ಲಿ ಆಗಿರ್ಬೋದು ಅಥವಾ ಹೈವೇ ಅಲ್ಲಿ ಆಗಿರ್ಬೋದು ಸರ್, ನಿಮ್ಗೆ ಒಂದು ಡ್ರೈವರ್ ನವರು ಮೇನ್ಲಿ ಫೇಸ್ ಮಾಡೋದ ಪ್ರಾಬ್ಲಮ್ ಏನಂದ್ರೆ ಒಂದು ಹೈ ಬೀಮ್ ಹಾಕಿಕೊಂಡು ಬರ್ತಾರಲ್ಲ ಸರ್ ಆಪೋಸಿಟ್ ಗಾಡಿಯವರು. ಆಗ ನಿಮ್ಗೆ ಹೇಗೆ ಅನಿಸ್ತದೆ ಸರ್? ಅಂದ್ರೆ ನಾವು ಸಹ ಹೈ ಬೀಮ್ ಹಾಕಿದ್ರೆ ಅವ್ರು ಎಂತ ಮಾಡ್ತಾರೆ, ಅವ್ರಿಗೆ ಕಾಣ್ಬೇಕಲ್ಲ, ಅವರು ಸಹ ಹೈ ಬೀಮ್ ಹಾಕ್ತಾರೆ. ಹೌದು, ಅದಕ್ಕೆ ಅವರು ಹೈ ಬೀಮ್ ನಾವು ಲೋ ಮಾಡಿದ್ರೆ ಅವ್ರು ಮಾಡ್ತಾರೆ ಆಪೋಸಿಟ್. ಓಕೆ. ಹೀಗೆ ಮತ್ತೆ ಈ LED ಎಲ್ಲ ಬಂದಿದೆ ನೋಡಿ. LED ಅಂತ ಹೇಳಿದ್ರೆ ಈಗ ನಾವು LED ಗಾಡಿ ಬರುವಾಗ ಒಮ್ಮೆ ಆಫ್ ಮಾಡಬೇಕು, ಅಂದ್ರೆ ಈ ಪಾಸರ್. ಈಗ ನಾವು ಸೈಡ್ ಅವ್ರಿಗೆ ಸಹ ಕಾಣ್ಬೇಕಲ್ಲ. ಹೌದು ಸರ್, ಹೌದೌದು. ಗಾಡಿ ಹೋದ್ಮೇಲೆ ನಾವು ಹಾಕಿದ್ರೆ ಅಂದ್ರೆ ನಮಗೆ ರೋಡ್ ಚೆನ್ನಾಗಿ ಕಾಣುತ್ತೆ. ಈಗ ಮಳೆ ಬರ್ತದೆ, ಮಳೆ ಬರುವಾಗ ಫಾಗ್ ಇರುತ್ತೆ. ಹೌದು, ತುಂಬಾ ಮಳೆ ಬರುವಾಗ ನಮಗೆ ಸ್ವಲ್ಪ LED ಹಾಕಿದ್ರೆ ರೋಡ್ ಕಾಣ್ತದೆ. ಅಂದ್ರೆ ಆಪೋಸಿಟ್ ಗಾಡಿ ಬರುವಾಗ ಒಮ್ಮೆ ಆಫ್ ಮಾಡಬೇಕು. ಹೌದು ಸರ್, ಹೌದು ಅಲ್ವಾ? ಹಾಗಾದ್ರೆ ಇಬ್ಬರಿಗೆ ಕೂಡ ಕಣ್ಣಿಗೆ ಕೂಡ ಒಳ್ಳೆಯದಲ್ಲ, ಮತ್ತೆ ಕಣ್ಣಿಗೆ ಕಾಣುದಿಲ್ಲ ರೋಡ್ ಹೋಗ್ಲಿಕ್ಕೆ. ಹೌದು. ಹಾಗೆ ಎದುರುಗಡೆ ಹೋಗಿ ಗಾರ್ಡ್ ಸೆಕ್ಷನ್ ಹಿಡಿತಿರುವಾಗ ಲಾರಿಯವರೆಲ್ಲ ಅವರಂದ್ರೆ ಸ್ಲೋ ಬರ್ತಾ ಇರ್ತಾರೆ. ಹೌದು, ಹೈ ಬೀಮ್ ಅಲ್ಲಿ ಇದ್ರೆ ನಾವು ಸಹ ಹೈ ಬೀಮ್ ಇದ್ರೆ ಹೋಗ್ಬೇಕಲ್ಲ, ರೋಡ್ ಕಾಣ್ಬೇಕಲ್ಲ. ರೋಡ್ ಅಂದ್ರೆ ಈಗ ಹೆಡ್ಲೈಟ್ ಪಾಸ್ ಆಗಬೇಕು ಗಾಡಿಯಿಂದ, ಆದ್ರೆ ಮಾತ್ರ ನಮಗೆ ರೋಡ್ ಕಾಣುದು. ಹೌದು ಸರ್, ಹೌದು. ಈಗ ಅವರು ಲೋ ಬೀಮ್ ಮಾಡಿದ್ರೆ ನಾವು ಲೋ ಬೀಮ್ ಮಾಡಿದ್ರೆ ಅವರು ಲೋ ಬೀಮ್ ಮಾಡಿದ್ರೆ ನಾವು ಈಗ ಫಸ್ಟಿಗೆ ನಾವು ಲೋ ಬೀಮ್ ಮಾಡಿದ್ರೆ ಅವ್ರು ಸಹ ಮಾಡ್ತಾರೆ. ಅಂದ್ರೆ ಮತ್ತೆ ಗಾಡಿ ಪಾಸ್ ಆದ ತಕ್ಷಣ ಹೈ ಬೀಮ್ ಹಾಕಿ ನಮ್ಗೆ ಹೋಗ್ಬೋದು. ಹೌದು ಸರ್, ಅದೇ. ಈಗ ಕೆಲವರು ಡಿಪ್ಪರ್ ಕೊಟ್ರೆ ಕೂಡ ಹೈ ಬೀಮ್ ಅಲ್ಲಿ ಇರ್ತಾರಲ್ಲ ಸರ್, ಅವ್ರಿಗೆ ಏನಾದ್ರು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಎಂತ ಹೇಳಲಿಕ್ಕೆ ಆಗುದಿಲ್ಲ, ಈಗಿನ ಡ್ರೈವಿಂಗ್ ಫೀಲ್ಡ್ ಆಗಿದೆ, ಹೇಳಲಿಕ್ಕೆ ಆಗುದಿಲ್ಲ. ಅಂದ್ರೆ ಕೆಲವರೆಲ್ಲ ಮಾಡಿದ್ರು ಮಾಡ್ತಾರೆ, ಇಲ್ಲದ್ರೆ ಇಲ್ಲ. ಹಾಗೆಂತ ಹೇಳಿದ್ರೆ ನಾವು ಮೇಗೆಲ್ಲ ಹೋಗ್ಲಿಕ್ಕೆ ಆಗುತ್ತಾ? ಹೌದು ಸರ್, ಹೌದು. ನಾವು ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕು. ಹೌದಾ? ಹೌದು ಸರ್, ಹೌದು. ಸ್ಲೋ ಒಂದು ಸೈಡ್ಗೆ ಹಾಕುವ, ಇಲ್ಲ ಲೆಫ್ಟ್ ಅಲ್ಲಿ ಹೋಗುದು, ಇಲ್ಲ ಸ್ವಲ್ಪ ಸ್ಲೋ ಮಾಡುದು, ಪಾಸ್ ಆಗ್ತದೆ. ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಈಗಿನ ಡ್ರೈವಿಂಗ್ ಫೀಲ್ಡ್ ಆಗಿ. ರ್ಯಾಶ್ ತುಂಬಾ ಹೇಳಿಕ್ಕೆ ಆಗುದಿಲ್ಲ, ತುಂಬಾ ಅನುಭವಿಸಿದೆ ನಾವು ಗಾರ್ಡ್ ಸೆಕ್ಷನ್ ಅಲ್ಲಿ ಎಲ್ಲ. ಓಕೆ ಸರ್, ಒಂದು ನಿಮ್ಮದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಒಂದು ಹೇಳ್ಬೋದು ಸರ್ ಗಾರ್ಡ್ ಸೆಕ್ಷನ್ ಅಲ್ಲಿ? ಮರೆಯಲಾಗದ ಒಂದು ಎಕ್ಸ್ಪೀರಿಯನ್ಸ್ ತುಂಬಾ ಇದೆ ಗಾರ್ಡ್ ಸೆಕ್ಷನ್ ಅಲ್ಲಿ. ಮೇಯ್ಗೆ ಬರ್ತಾರೆ, ಮತ್ತೆ ಒಮ್ಮೆ ಓವರ್ಟೇಕ್ ಮಾಡ್ತಾ ಇರ್ತೀವಿ, ಗಾಡಿ ಸಡನ್ ಆಗಿ ನಿಂತಿರ್ತದೆ. ಒಂದು ಇಂಡಿಕೇಶನ್ ಇಲ್ಲ, ಯಾವುದಿಲ್ಲ. ಹಾಗೆಲ್ಲ ತುಂಬಾ ಆಗಿದೆ. ಅಂದ್ರೆ ಯಾವ್ದಂತ ಹೇಳುದು, ಯಾವ್ದು ಹೇಳಲಿಕ್ಕೆ ತುಂಬಾ ಆಗಿದೆ. ಅದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡ್ರೆ ಡ್ರೈವಿಂಗ್ ಬೇಡ ಅಂತ ಆಗ್ತದೆ. ಅದೌದು ಸರ್, ಯಾಕಂದ್ರೆ ದಿನಾಲು ಒಂದೊಂದು ನೋಡ್ಲಿಕ್ಕೆ ಸಿಗತ್ತೆ ಅಲ್ಲ? ಹೌದೌದು. ದಿನ ಹೋಗ್ತಾ ಇರುವಾಗ ಆ ದೇವರಿದ್ದಾರೆ, ಅವರನ್ನು ನೆನೆಸ್ಕೊಂಡು ಹೋಗುದು, ಮತ್ತೆಂತ ಮಾಡುದು. ಹೌದು ಸರ್, ಅದೌದು ಸರ್, ದೇವರಿದ್ದಾರಲ್ಲ ಸರ್. ಹೌದೌದು ಸರ್. ಐಡಿಯಲ್ ಗಾಡಿ ಇದರದೊಂದು ರೂಟ್ ಹೇಳ್ಬೋದು ಸರ್? ಈಗ ನೀವು ಕರೆಂಟ್ಲಿ ಈ ಗಾಡಿಯಲ್ಲಿ ನಿಮ್ಮ ರೂಟ್ ಹೇಳ್ಬೋದು ಸರ್, ಇದು ಹೇಗೆ ಹೋಗುತ್ತೆ ಅಂತ? ನಮ್ಮ ರೂಟು ಮಂಗಳೂರಿಂದ ಬಿಡುದು. ಓಕೆ. ಮಂಗಳೂರು, ಈಗ ಮುಡಿಪಾಗಿ, ಇರಾ, ಮಂಚಿ, ಸಾಲೆತ್ತೂರು, ವಿಟ್ಲ, ಪುತ್ತೂರು, ಈಗ ಗುಪ್ಪಿನಂಗಡಿ ಹೋಗಿ ಬೆಂಗಳೂರು. ಬೆಂಗಳೂರಲ್ಲಿ ಹೆಬ್ಬಾಳ, ಮಾರತಳ್ಳಿ, ಸಿಲ್ಕ್ ಬೋರ್ಡ್, ಚಂದಾಪುರ. ಓಕೆ, ಚಂದಾಪುರ. ಎಲ್ಲ ಗಾಡಿ ಚಂದಾಪುರಕ್ಕೆ ಹೋಗುತ್ತೆ ಸರ್ ಐಡಿಯಲ್ದು, ಅಥವಾ ಬೇರೆ ಬೇರೆ ಕಡೆ ಹೋಗುತ್ತೆ? ಈಗ 8 ರೂಟ್ ಇದೆ. ಓಕೆ. 8ರಲ್ಲಿ 5 ರೂಟು ಚಂದಾಪುರಕ್ಕೆ. ಓಕೆ. 3 ರೂಟು ವೈಫೀಲ್ಡ್. ಓಕೆ. ಅಂದ್ರೆ ಬೇರೆ ಬೇರೆ ಕಡೆಯಿಂದ ಬರುವುದು, ಒಂದೇ ರೂಟ್ ಇಂದ ಇಲ್ಲ. ಓಕೆ ಸರ್, ಐಡಿಯಲ್ ಅವ್ರದ್ದು ಗಾಡಿ ಮಣಿಪಾಲಿಂದ ಏನಾದ್ರು ಹೊರಡೋದು ಗಾಡಿ ಇದೆ ಸರ್ ಐಡಿಯಲ್ ಅವ್ರದ್ದು? ಉಡುಪಿ ಮಣಿಪಾಲಿಂದ ಇಲ್ಲ, ಮಂಗಳೂರು. ಮುಂಚೆ ಕುಂದಾಪುರ ಇತ್ತು. ಓಕೆ. ಈಗ ಅಂತ ಹೇಳಿದ್ರೆ ಈಗ ಮಂಗಳೂರಿಂದ ಬಿಡುದು, ಮುಕ್ಕದಿಂದ ಬಿಡುದು. ಓಕೆ, ಮುಕ್ಕದಿಂದ ಇದೆಯಲ್ಲ ಸರ್ ಈಗ? ಓಕೆ ಸರ್. ಹಾಗಾದ್ರೆ ಸರ್, ಬ್ಯಾಂಗ್ಳೂರಿಂದ ಬರುವಾಗ ತುಂಬಾ ಪ್ಯಾಸೆಂಜರ್ನವರು ಹೇಳ್ತಾರೆ ಸರ್ ಟ್ರಾಫಿಕ್ ಇರುತ್ತೆ. ಅದು ಹೇಗೆ ಸರ್? ನೈಟ್ ಟ್ರಾಫಿಕ್ ಅನ್ನೆಲ್ಲ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಿ? ಅಂದ್ರೆ ಟೈಮ್ ಕವರ್ ಮಾಡ್ಲಿಕ್ಕೆ ಆಗುದಿಲ್ಲ. ಓಕೆ. ಬೆಂಗಳೂರು ಟ್ರಾಫಿಕ್ ಗೊತ್ತುಂಟಲ್ಲ, ಅಂದ್ರೆ ಒಂದೊಂದು ಕಡೆ ಒಂದೊಂದು ತರ ಇರುತ್ತೆ. ಓಕೆ. ಈಗ ನಮ್ಮ ರೂಟ್ ಇದಲ್ಲ, ಅದು ಹೆವಿ ಟ್ರಾಫಿಕ್ ಏರಿಯಾ. ಓಕೆ. ಎಲೆಕ್ಟ್ರಾನಿಕ್ ಸಿಟಿ ರೋಡ್ ಅಲ್ಲ ಸರ್? ಅಂದ್ರೆ ಸ್ಟಾರ್ಟ್ ಆದ್ರೆ ಮಾರತಹಳ್ಳಿ, ಈಗ HSR, ಬೆಳಂದೂರು, ಇಕೋಸ್ಪೇಸ್ ಎಲ್ಲ IT-BT ಕಂಪನೀಸ್ ಇರುದು. ಆಗಿರುವಾಗ ಟ್ರಾಫಿಕ್ ಇರುತ್ತೆ, ಏನ್ ಮಾಡಕ್ಕೆ ಆಗುದಿಲ್ಲ. ಅಂದ್ರೆ ಆಫೀಸ್ ಟೈಮ್ ಅಂದ್ರೆ ಒಂದು ಸಹ ಈಗ ನಾವು ಟೈಮ್ ಅಂದ್ರೆ ಸಂಡೇ ಒಂದು ಬರ್ಬೋದು. ಓಕೆ. ಬಾಕಿ ಟೈಮ್ ಎಲ್ಲ ಒಂದು half an hour ಅಂದ್ರೆ ಲೇಟ್ ಆಗುತ್ತೆ ಅಲ್ಲ ಸರ್? ಪ್ಯಾಸೆಂಜರ್ಗೆ ಮುಂಚೆನೆ ಹೇಳುದು, ನಾವು ಫೋನ್ ಮಾಡ್ತೀವಿ ಅಂತ. ಯಾಕಂದ್ರೆ ಬಂದು ಅವರು ಸಹ ಕಾಯ್ಬೇಕು. ಅದಕ್ಕೆ ಅವ್ರು ಫೋನ್ ಮಾಡ್ತಾರೆ, ನಾವು ಬಂದಿದ್ದೇವೆ ಅಂದ್ರೆ. ಅದಕ್ಕೆ ನಾವು ಫೋನ್ ಮಾಡ್ತೀವಿ, ನಿಮ್ಗೆ ಎಷ್ಟು ನಿಮಿಷ ಉಂಟು ಬರ್ಲಿಕ್ಕೆ, ಹೀಗೆಲ್ಲ ಕೇಳ್ತೀವಿ. ಓಕೆ. ಸರ್, ನಾವೀಗ ಒಂದು ಬಸ್ಸಿನ ಒಳಗೆ ಬಂದಿದ್ದೀವಲ್ಲ ಸರ್, ಬಸ್ಸಲ್ಲಿ ಬಂದ ಪ್ಯಾಸೆಂಜರ್ನವರಿಗೆ ಏನೆಲ್ಲ ಫೆಸಿಲಿಟಿ ಕೊಡ್ತಿದ್ರಿ ಸರ್? ಫೆಸಿಲಿಟಿ ಎಲ್ಲ, ಈಗ ಬೆಡ್ ಕವರ್ ಇದೆ, ಸ್ಕ್ರೀನ್ ಇದೆ, ಚಾರ್ಜರ್ ಇದೆ, ಚಾರ್ಜಿಂಗ್ ಪಾಯಿಂಟ್ ಎಲ್ಲನೂ ಇದೆ. ಅಂದ್ರೆ ಈಗ ಬೆಡ್ಶೀಟ್ ಇರೋದಿಲ್ಲ, ಅಂದ್ರೆ ಈಗ AC ಬಸ್ ಅಲ್ಲಿ ಮಾತ್ರ ಬೆಡ್ಶೀಟ್. ಓಕೆ, ಹೌದು ಸರ್, ಹೌದು, AC ಬಸ್ ಅಲ್ಲಿ ಮಾತ್ರ. ಹೌದು. ಮತ್ತೆ ಈಗ ಕಂಫರ್ಟೇಬಲ್
ಓಕೆ, ಕಂಫರ್ಟೇಬಲ್ ಅಲ್ಲ ಸರ್, ಗಾಡಿ ಕಂಫರ್ಟೇಬಲ್ ಅಲ್ಲ ಸರ್. ಇದು ಏರ್ ಬಸ್ ಅಲ್ಲ ಸರ್, ಹೌದು ಹೌದು. ಏರ್ ಸಸ್ಪೆನ್ಷನ್ ಬಸ್ ಅಲ್ಲ ಸರ್. ಓಕೆ, ಆಗ ಟ್ರಾವೆಲ್ ಮಾಡಿದವ್ರಿಗೆ ಕೂಡ ಟೈರ್ಡ್ ಅಂತ ಆಗುದಿಲ್ಲ ಅಲ್ಲ ಸರ್. ಓಕೆ, ಒಳ್ಳೆ ನೀಟಾಗಿ ಕೂಡ ಇದೆಯಲ್ಲ ಸರ್ ಗಾಡಿ. ಸರ್ ಈಗ ತುಂಬಾ ಗಾಡಿಯಲ್ಲಿ ಅಗ್ನಿ ಅವಘಡ ಆಗ್ತಿದೆ ಸರ್, ಅದರ ರೀಸನ್ ಏನೇ ಇರ್ಬೋದು ಸರ್? ನಿಮ್ಮದೊಂದು ಹೇಳ್ಬೋದು ಸರ್, ನಿಮ್ಮ ಪಾಯಿಂಟ್ ಆಫ್ ವ್ಯೂ ಹೇಳ್ಬೋದು ಸರ್, ಹೇಗೆ ಆಗಿರ್ಬೋದು ಅಂತ? ಈಗ ಶಾರ್ಟ್ ಸರ್ಕ್ಯೂಟ್ ಆಗ್ಬೋದು. ಹೌದು, ಈಗ ಎಲ್ಲ ಈಗ BS6 ಅಲ್ಲಿ ಬಂದಿದ್ದೆಲ್ಲ ಈಗ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ ಈಗ ಎಲ್ಲ ಇದು ಯಾವುದು ಸೆನ್ಸರ್ ಟೈಪ್. ಹೌದು ಸರ್, ಹೌದು. ಹಾಗಿರುವಾಗ ನಮಗೆ ಹೇಳಲಿಕ್ಕೆ ಆಗುದಿಲ್ಲ ಯಾವ ತರ ಅಂದ್ರೆ ಎಲ್ಲಿ ಹೇಗೆ ಆಗುತ್ತೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹೌದು ಸರ್. ಅಂದ್ರೆ ನಾವಾಗ ಒಂದು ಸ್ವಲ್ಪ ಏನಾದರೂ ಸ್ಮೆಲ್ ಬಂದರೆ ನೋಡಬೇಕು, ಮುಂದೆ ನಿಲ್ಲಿಸಿ ಏನಾದ್ರು ನೋಡ್ಬೋದು. ಬಟ್ ಗಾಡಿ ಮನುಷ್ಯರ ಬಗ್ಗೆನೇ ಈಗ ಹೇಳಲಿಕ್ಕೆ ಆಗೋದಿಲ್ಲ, ಮತ್ತೆ ಈ ಗಾಡಿ ಬಗ್ಗೆ ಹೇಗೆ ಹೇಳೋದು? ಅಂದರೆ ಎಲ್ಲ ಈಗ ಈ ಲ್ಯಾಪ್ಟಾಪಲ್ಲೆಲ್ಲ. ಹೌದು ಸರ್, ಅಂದರೆ ಎಲ್ಲ ಈಗ ಶೋರೂಮ್ ಅವರೇ ನೋಡಬೇಕು, ಅಂದರೆ ನಮಗೇನೆಲ್ಲ ನೋಡಲಿಕ್ಕೆಲ್ಲ ಆಗೋದಿಲ್ಲ. ಹಾಗೆ ಈಗ ಅಂದರೆ ಈಗ ಚಿಕ್ಕ ಚಿಕ್ಕದೆಲ್ಲ ನೋಡ್ಬೋದು. ಹಾಗೆ ಈಗ ಅಂದರೆ ಸ್ಮೆಲ್ ಬಂದರೆ ಒಂದು ಬಾರಿಗೆ ಎಂತ ನೋಡ್ಬೋದು, ಹಾಗೆಲ್ಲ ನೋಡ್ಬೋದು ಅಷ್ಟೇ. ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಏನಾದರೂ ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ಯೂಟ್ಯೂಬ್ ಖುಷಿ ಆಯಿತು ತುಂಬ. ಅಂದರೆ ಈಗ ನಾನು ನೋಡ್ತಾ ಇರ್ತೀನಿ ನಿಮ್ಮದು ಎಲ್ಲ ಚಾನಲ್ ಎಲ್ಲ. ಓಕೆ, ತುಂಬ ಎಲ್ಲ ವೀಡಿಯೋಸ್ ಎಲ್ಲ ನಾನು ಫಾಲೋ ಮಾಡಿದ್ದೇನೆ ನಿಮಗೆ. ಓಕೆ, ಇನ್ಸ್ಟಾದಲ್ಲಿ. ಹಾಗೆ ಮತ್ತೆ ನೀವು ಸಿಕ್ಕಿದ್ದು ಇನ್ನೊಂದು ಬಾರಿ ಖುಷಿ ಆಯಿತು, ಅನ್ಎಕ್ಸ್ಪೆಕ್ಟೆಡ್. ಅನಿಸ್ಲಿಲ್ಲ ನಾ ಇವತ್ತು ಬರ್ತೀರ ಅಂತ ಹೇಳಿ. ಓಕೆ ಸರ್, ಥ್ಯಾಂಕ್ ಯು ಸರ್. The pain I felt is paid for, all